ವಾಕಿಂಗ್ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಅತ್ಯಂತ ಉಪಯುಕ್ತ ವ್ಯಾಯಾಮ. ಎಲ್ಲ ವಯಸ್ಸಿನವರು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹ ವ್ಯಾಯಾಮ. ಪ್ರತಿ ವರ್ಷದ ಪ್ರಾರಂಭದಲ್ಲಿ ನಾನು ನನ್ನ ದೇಹ ತೂಕ ಕಡಿಮೆ ಮಾಡಬೇಕು, ಆರೋಗ್ಯವನ್ನು ಚೆನ್ನಾಗಿಡಬೇಕು ಅಂತ ಎಲ್ಲರೂ ವಾಕಿಂಗ್ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಎಲ್ಲರ ಮನಸ್ಸಲ್ಲೂ ಆ ಪ್ರಶ್ನೆ ಇರುತ್ತೆ, ಎಷ್ಟು ಹೆಜ್ಜೆ ನಡಿಬೇಕು ಡಾಕ್ಟ್ರೇ ಅಂತ. ಕೇವಲ ಎಷ್ಟು ಹೆಜ್ಜೆ ನಡಿಬೇಕು ಅನ್ನೋದು ಅಷ್ಟೇ ಅಲ್ಲ, ನಾವು ಎಷ್ಟು ಹೊತ್ತಿಗೆ ನಡಿತೀವಿ, ಹೇಗೆ ನಡಿತೀವಿ, ಅದ್ರ ಜೊತೆಗೆ ಕೇವಲ ವಾಕಿಂಗ್ ಅಷ್ಟೇ ಸಾಕಾಗತ್ತಾ, ಅದ್ರ ಜೊತೆ ಏನೇನ್ ಮಾಡ್ಬೇಕು, ಇದೆಲ್ಲದರ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಈ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನೀವು ಯಾರನ್ನಾದ್ರೂ ಕೇಳಿದ್ರೆ ತೂಕ ಇಳಿಸಕ್ಕೆ ಎಷ್ಟು ಹೆಜ್ಜೆ ನಡಿಬೇಕು ಅಂತ ಕೇಳಿದ್ರೆ 10,000 ಹೆಜ್ಜೆ ನಡಿಬೇಕು ಅಂತ ಅತ್ಯಂತ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತ ಉತ್ತರ. ಆದ್ರೆ ಈ 10,000 ಹೆಜ್ಜೆ ಸರಿನಾ ತಪ್ಪಾ, ಅದು ಎಲ್ಲಿಂದ ಬಂತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಜಪಾನ್ನಲ್ಲಿ 1960-70 ದಶಕದಲ್ಲಿ ಒಂದು ಹೊಸ ಪೀಡೋಮೀಟರ್ ಅನ್ನ, ಅಂದ್ರೆ ನಮ್ಮ ಹೆಜ್ಜೆಯನ್ನ ಲೆಕ್ಕ ಹಾಕುವಂತ ಒಂದು ಮೀಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರು, ಒಂದು ಕಂಡುಹಿಡಿದ್ರು. ಅದ್ರ ಹೆಸರು ಮ್ಯಾನ್ಪೋ ಕೀ ಅಂತ. ಅಂದ್ರೆ ಅದು 10,000 ಹೆಜ್ಜೆ ಕ್ಯಾಲ್ಕುಲೇಟ್ ಮಾಡುವಂತ ಮೀಟರ್ ಅಂತ. ಸೊ ಅದರಿಂದ 10,000 ಹೆಜ್ಜೆ ಅಂತ ಬಂತು. ಎಲ್ಲರೂ ವಾಕಿಂಗ್ ಮಾಡಕ್ಕೆ 10,000 ಹೆಜ್ಜೆ ಇಡ್ಲೇಬೇಕಾ? ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. 10,000 ಹೆಜ್ಜೆ ನೀವು ನಿಧಾನಕ್ಕೆ, ಏನು ನಿಮ್ಗೆ ಬೆವರು ಬರ್ದೇ ಇರೋ ರೀತಿಯಲ್ಲಿ ಬೆಳಗಿಂದ ಸಂಜೆ ತನಕ ಓಡಾಡ್ತೀವಿ ಅಂತ ಅನ್ಕೊಳ್ಳಿ. ಯಾವುದೇ ರೀತಿ ಹಾರ್ಟ್ ರೇಟ್ ಹೆಚ್ಚಾಗ್ತಾ ಇಲ್ಲ, ನಿಮ್ಗೆ ಸ್ವೆಟಿಂಗ್ ಆಗ್ತಾ ಇಲ್ಲ, ನಿಧಾನವಾಗಿ 10,000 ಹೆಜ್ಜೆ ನಡೆದ್ರೆ ನೀವು ಸಾಮಾನ್ಯವಾಗಿ ಒಂದು 250-300 ಕ್ಯಾಲರಿಗಳನ್ನ ಬರ್ನ್ ಮಾಡ್ಬೋದು, ಖರ್ಚು ಮಾಡ್ಬೋದು. ಅದೇ ಒಂದು ಪ್ಲೇಟ್ ಬಿರಿಯಾನಿ ತಿಂದು ಒಂದು ಸ್ವೀಟ್ ಅನ್ನು ತಿಂದ್ರೆ ನಿಮ್ಗೆ 800-1000 ಕ್ಯಾಲರಿಗಳು ನೀವು ತಿಂದ ಹಾಗಾಗುತ್ತೆ. ಅಂದ್ರೆ ನೀವು ಬರ್ನ್ ಮಾಡಿದ್ದು ಕೇವಲ 250-300, 10,000 ಹೆಜ್ಜೆ ನಡೆದು ನೀವು ಒಂದು ಪ್ಲೇಟ್ ಬಿರಿಯಾನಿ ಮತ್ತು ಒಂದು ಸ್ವೀಟ್ ತಿನ್ನೋದ್ರಿಂದ 1000 ಕ್ಯಾಲರಿಗಳನ್ನ ನೀವು ತಿಂದಾಗುತ್ತೆ. ಅಂದ್ರೆ ನಾವು ವೆಯ್ಟ್ ಲಾಸ್ ಆಗ್ಬೇಕು, ನಾವು ಆರೋಗ್ಯ ಚೆನ್ನಾಗಿಡ್ಬೇಕು ಅಂದ್ರೆ ಕ್ಯಾಲೋರಿಕ್ ಬ್ಯಾಲೆನ್ಸ್ ಬಹಳ ಮುಖ್ಯ. ಅಂದ್ರೆ ನಾವು ಎಷ್ಟು ತಿಂತೀವೋ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕು. ಅಂದ್ರೆ ಆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಸುಲಭವಾಗಿ ಉದಾಹರಣೆಯಿಂದ ಹೇಳೋದಾದ್ರೆ, ನೀವು ದಿನ 100 ರೂಪಾಯಿ ಗಳಿಸ್ತೀರಿ ಅಂತ ತಿಳ್ಕೊಳ್ಳಿ. ನಾವು ಖರ್ಚು ಮಾಡಬೇಕಾಗಿರೋದು 120-140, ಅಂದ್ರೆ 100ಕ್ಕಿಂತ ಹೆಚ್ಚು ಖರ್ಚು ಮಾಡಿದಾಗ ಮಾತ್ರ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇರುವಂತಹ ದುಡ್ಡು ಖರ್ಚಾಗ್ತಾ ಬಂದ್ಬಿಡುತ್ತೆ. ನಾವು ತಿನ್ನೋದು ಅಂದ್ರೆ ಗಳಿಸೋದು 100 ರೂಪಾಯಿ ಆದ್ರೂ ಖರ್ಚು ಮಾಡೋದು 80 ರೂಪಾಯಿ ಅಷ್ಟೇ ಆದ್ರೆ ಪ್ರತಿದಿನ 20 ರೂಪಾಯಿ ನಮ್ಮ ಬ್ಯಾಂಕ್ ಅಲ್ಲಿ ಹೆಚ್ಚು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅದು ನಮ್ಗೆ ಕಾಂಪೌಂಡ್ ಇಂಟ್ರೆಸ್ಟ್, ಅಂದ್ರೆ ಇಂಟ್ರೆಸ್ಟ್ ಬಡ್ಡಿ ಸಹಿತ ನಮ್ಗೆ ಹೊಟ್ಟೆ ಬೊಜ್ಜಾಗಿ ಅದು ಶೇಖರಣೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಹೆಜ್ಜೆ ನಡಿತೀವಿ ಅನ್ನೋದಕ್ಕಿಂತ ಮುಖ್ಯ ನಾವು ಹೇಗೆ ಆ ಜೀವನ ಶೈಲಿಯನ್ನ ರೂಪಿಸ್ಕೋತೀವಿ. ನಡೆಯೋದ್ರ ಜೊತೆಗೆ ನಮ್ಮ ಜೀವನ ಶೈಲಿ ಹೇಗಿದೆ, ನಮ್ಮ ಆಹಾರ ಪದ್ಧತಿ ಹೇಗಿದೆ ಅನ್ನೋದು ಬಹಳ ಮುಖ್ಯ. ಕ್ಯಾಲೋರಿಕ್ ಡೆಫಿಸಿಟ್ ಅಂದ್ರೆ ನಾವು ಎಷ್ಟು ತಿಂತೀವೋ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕು, ಅವಾಗ ಮಾತ್ರ ತೂಕ ಕಡಿಮೆ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಹೇಗೆ ನಡೀತಾ ಹೋಗ್ಬೇಕು, ಎಷ್ಟು ಹೆಜ್ಜೆ, ಅದನ್ನ ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೋತಾ ಹೋಗೋಣ. ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ, ಡಾಕ್ಟ್ರೆ ನಾನು ಪ್ರತಿದಿನ ನಡೀತಿದ್ದೀನಲ್ಲ, ಆದ್ರೆ ಮುಂಚೆ ಹೇಗಿದ್ದೀನೋ ಈಗ ಹಾಗೆ ಇದ್ದೀನಿ, ನನ್ಗೇನು ಉಪಯೋಗ ಆದಂಗೆ ಕಾಣಿಸ್ತಾ ಇಲ್ಲ ಅಂತ. ಇದು ಸಹಜ, ನ್ಯಾಚುರಲ್ ಆಗಿ ಈ ಕ್ವಶನ್ ಬಹಳಷ್ಟು ಜನಕ್ಕೆ ಬರುತ್ತೆ. ವೆಯ್ಟ್ ಲಾಸ್ ಅನ್ನೋದು ಮುಖ್ಯವಾಗಿ 4 ಪಿಲ್ಲರ್ಗಳ ಮೇಲೆ ನಿಂತಿದೆ. ಒಂದು ಕ್ಯಾಲೋರಿಕ್ ಡೆಫಿಸಿಟ್, ನಾನು ಈಗಾಗಲೇ ಹೇಳಿದ ಹಾಗೆ ನಾವೆಷ್ಟು ಗಳಿಸ್ತೀವೋ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕು, ಗಳಿಸೋದನ್ನ ಕಡಿಮೆ ಮಾಡಬೇಕು, ಖರ್ಚು ಮಾಡೋದನ್ನ ಹೆಚ್ಚು ಮಾಡಬೇಕು ಅಂತ. ಇದು ಮೊದಲನೇ ಪಿಲ್ಲರ್. ಎರಡನೇ ಪಿಲ್ಲರ್, ನಮ್ಮ ಹಾರ್ಮೋನ್ಗಳ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಮುಖ್ಯವಾಗಿ 35-40 ವರ್ಷ ಆಗ್ತಾ ಇದ್ದಾಗೆ ಹಾರ್ಮೋನ್ಗಳು ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇನ್ಸುಲಿನ್ ಅನ್ನುವಂತಹದ್ದು ನಮ್ಮ ರಕ್ತದಲ್ಲಿರುವಂತಹ ಶುಗರ್ ಅನ್ನ ಯೂಸ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಹಾರ್ಮೋನ್. ನಾವು ಪದೇ ಪದೇ ತಿಂತಾ ಇದ್ರೆ ಅಥವಾ ಸರಿಯಾಗಿ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ನಮ್ಮ ದೇಹದಲ್ಲಿ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಇನ್ಸುಲಿನ್ ಜಾಸ್ತಿ ಆಗುತ್ತೆ. ಅವಾಗ ನಮ್ಮ ದೇಹದಲ್ಲಿ ಹೊಟ್ಟೆ ಬೊಜ್ಜು ಇನ್ನಷ್ಟು ಶೇಖರಣೆ ಹೆಚ್ಚಾಗ್ತಾ ಹೋಗುತ್ತೆ. ಕಾರ್ಟಿಸಾಲ್ ಅನ್ನುವಂತಹ ಸ್ಟ್ರೆಸ್ ಹಾರ್ಮೋನ್, ನಮಗೆ ಮಾನಸಿಕ ಒತ್ತಡ ಹೆಚ್ಚಿದೆ, ನಾನು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ನನ್ಗೆ ಯಾವಾಗ್ಲೂ ಯೋಚನೆ, ಟೆನ್ಷನ್ ಅಲ್ಲಿ ಇರ್ತೀನಿ, ಈ ತರ ಇದ್ದಾಗ್ಲೂ ಕೂಡ ದೇಹದಲ್ಲಿ ಈ ಹೊಟ್ಟೆ ಬೊಜ್ಜು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಕಾರ್ಟಿಸಾಲ್ ಹೆಚ್ಚಾಗೋದ್ರಿಂದ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಹಾರ್ಮೋನ್ಗಳನ್ನ ಸ್ಮಾರ್ಟ್ ಆಗಿ ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದನ್ನ ಕಲಿಬೇಕು. ಇದು ಎರಡನೇ ಪಿಲ್ಲರ್. ಮೂರನೇ ಪಿಲ್ಲರ್, ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಮಸಲ್ಸ್ ಅನ್ನುವಂಥದ್ದು ಫ್ಯಾಟ್ ಬರ್ನಿಂಗ್ ಫ್ಯಾಕ್ಟ್ರಿ ತರ. ಸರಿಯಾಗಿ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರೆ ಬೊಜ್ಜು ಕರಗುತ್ತೆ. ಸೊ ಮಾಂಸಖಂಡಗಳು ಮುಖ್ಯವಾಗಿ 40 ವರ್ಷದ ನಂತರ ಮಾಂಸಖಂಡಗಳು ಕ್ಷೀಣಿಸ್ತಾ ಬಂದ್ಬಿಡುತ್ತೆ. ಇದನ್ನ ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಮಸಲ್ಸ್ ವೀಕ್ ಆಗ್ತಾ ಬಂದ್ಬಿಡುತ್ತೆ. ಸೊ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಮೇಂಟೈನ್ ಮಾಡುವಂಥದ್ದು, ಅದಕ್ಕೆ ಸರಿಯಾಗಿ ವೇಟ್ ಬೇರಿಂಗ್ ಎಕ್ಸರ್ಸೈಸಸ್ ಬೇಕು, ಹೈ ಪ್ರೋಟೀನ್ ಡಯಟ್ ಬೇಕು. ಇದೆರಡನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ, ವೇಟ್ ಬೇರಿಂಗ್ ಎಕ್ಸರ್ಸೈಸ್, ಹೈ ಪ್ರೋಟೀನ್ ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡ್ರೆ ನಮ್ಮ ಮಾಂಸಖಂಡಗಳನ್ನ ಪ್ರೊಟೆಕ್ಟ್ ಮಾಡಬಹುದು, ಅದನ್ನ ಗಟ್ಟಿ ಮಾಡ್ಕೋಬಹುದು. ಆವಾಗ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ, ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಚುರುಕಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಮೆಟಬಾಲಿಸಮ್ ಸಹಜವಾಗಿ ವಯಸ್ಸಾಗ್ತಾ ಇದ್ದಾಗೆ ಸ್ಲೋ ಆಗ್ತಾ ಬರುತ್ತೆ. ನಾಲ್ಕನೇದು ಮತ್ತು ಅತ್ಯಂತ ಮುಖ್ಯವಾದಂಥದ್ದು ಕನ್ಸಿಸ್ಟೆನ್ಸಿ. ಎಲ್ಲರೂ ವಾಕಿಂಗ್ ಮಾಡಬೇಕು ಅಂತ ವರ್ಷದ ಪ್ರಾರಂಭದಲ್ಲಿ ಶುರು ಮಾಡ್ಬಿಡ್ತಾರೆ.
ಒಂದು 10 ದಿನ ಮಾಡ್ತಾರೆ, ಅಯ್ಯೋ ಏನೋ ಪ್ರೋಗ್ರಾಮ್ ಬಂತು, ನನಗೇನೋ ಉಪಯೋಗನೇ ಆಗಲಿಲ್ಲ, ಎಲ್ಲೋ ಏನೋ ಹೋಗ್ಬೇಕಾಗಿ ಬಂತು, ಏನೋ ನೆಪ ಹೇಳ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಇನ್ನೊಂದು ತಿಂಗಳು ಬಿಟ್ಟು ಮತ್ತೊಂದು 3-4 ದಿನ ಮಾಡ್ತಾರೆ, ನನಗೆ ಉಪಯೋಗನೇ ಆಗ್ತಿಲ್ಲ ಅಂತ ಅದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಇದು ಸರಿಯಲ್ಲ. ಕನ್ಸಿಸ್ಟೆಂಟ್ ಆಗಿ ನಾವು ಮಾಡಿದಾಗ ಸತತವಾಗಿ ಅದನ್ನು ಮಾಡಿದಾಗ ಮಾತ್ರ ನಮಗೆ ಅದರ ಫಲ ಸಿಗುತ್ತೆ. ಸೊ ನಾವು ಒಂದು ಕಲ್ಲನ್ನ ಹೊಡಿಬೇಕಾದ್ರೆ 21ನೇ ಪೆಟ್ಟಲ್ಲಿ ಆ ಕಲ್ಲು ಹೊಡಿತಾ ಇದೆ ಅಂದ್ರೆ ಆ ಹಳೆ 20 ಪೆಟ್ಟುಗಳ ಶಕ್ತಿ ಅದರಲ್ಲಿ ಇದೆ. ಸೊ ಅದಕ್ಕೋಸ್ಕರ ಸತತವಾಗಿ ನಾವು ಇದನ್ನ ಮಾಡಿದಾಗ ಮಾತ್ರ ಕ್ಯಾಲೋರಿಕ್ ಡೆಫಿಸಿಟ್, ಸರಿಯಾಗಿ ಹಾರ್ಮೋನ್ಗಳನ್ನ ಮೇಂಟೈನ್ ಮಾಡೋದು, ಮಾಂಸಖಂಡಗಳನ್ನು ಬೆಳೆಸೋದು ಮತ್ತು ಸತತವಾಗಿ ಮಾಡೋದು, ಇದು 4 ವೆಯ್ಟ್ ಲಾಸಿಗೆ ಪಿಲ್ಲರ್ಸ್. ಸೊ ನಾವು ಎಷ್ಟು ಹೆಜ್ಜೆ ನಡಿತೀವಿ ಅನ್ನೋದಕ್ಕಿಂತ ಹೆಜ್ಜೆಯ ಕ್ವಾಲಿಟಿ ಮುಖ್ಯ. ಅಂದ್ರೆ ವಾಕಿಂಗ್ ಅಲ್ಲ, ಸ್ಮಾರ್ಟ್ ವಾಕಿಂಗ್ ಆಗಬೇಕು. ಹೇಗೆ ಸ್ಮಾರ್ಟ್ ವಾಕಿಂಗ್ ಮಾಡಬೇಕು, ಎಷ್ಟು ಹೆಜ್ಜೆ ನಡಿಬೇಕು, ಹೇಗೆ ನಡಿಬೇಕು ನೋಡೋಣ. ಕೆಲವೊಬ್ಬರಿಗೆ ಇಷ್ಟೆಲ್ಲಾ ವಿಷಯ ಇದೆಯಾ ಅಂತ ಆಶ್ಚರ್ಯ ಆಗ್ಬೋದು. ನಮ್ಗೆ ಒಂದು ನಂಬರ್ ಹೇಳಿ ಡಾಕ್ಟ್ರೆ, ಎಷ್ಟು ಹೆಜ್ಜೆ ನಡಿಬೇಕು ಅಂತವ್ರಿಗೆ ಏನ್ ಹೇಳ್ಬೇಕು? ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ, ನೀವು ರೆಗ್ಯುಲರ್ ಆಗಿ ವಾಕ್ ಮಾಡ್ತಾ ಇಲ್ಲ, ಕೂತ್ಕೊಂಡೇ ಹೆಚ್ಚು ಸಮಯ ಕಳೀತಾ ಇದ್ದೀರಿ, ಸ್ವಲ್ಪ ದಪ್ಪ ಇದ್ದೀರಿ ಅಂತಂದ್ರೆ 5,000 to 6,000 ಹೆಜ್ಜೆಯಿಂದ ಪ್ರಾರಂಭ ಮಾಡ್ಬೋದು. ಪ್ರತಿದಿನ ಸುಲಭವಾಗಿ ನೀವು ಇದರಿಂದ ಶುರು ಮಾಡ್ಕೊಂಡ್ರೆ 1 ತಿಂಗಳು 1.5 ತಿಂಗಳಿಂದ ನಿಧಾನ ಜಾಸ್ತಿ ಮಾಡ್ತಾ ಹೋಗ್ಬಿಡ್ಬೋದು. ಸ್ವಲ್ಪ ನಾನು ಪ್ರತಿದಿನ ವಾಕಿಂಗ್ ಮಾಡ್ತೀನಿ ಡಾಕ್ಟ್ರೆ, ಆದ್ರೆ ನನ್ನ ಹಾರ್ಮೋನ್ಗಳು ನನ್ಗೆ ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅಂತಂದ್ರೆ ಅಂತವರು 7,000 to 8,500 ಹೆಜ್ಜೆಯನ್ನ ಪ್ರತಿದಿನ ನಡಿಬಹುದು. ನೀವೆಲ್ಲರೂ ಈ ಹೆಜ್ಜೆಯನ್ನ ಸುಲಭವಾಗಿ ನಿಮ್ಮ ಸ್ಮಾರ್ಟ್ ವಾಚ್, ಅಂದ್ರೆ ಈ ಫಿಟ್ ಬ್ಯಾಂಡ್ ಅಥವಾ ಫಿಟ್ನೆಸ್ ಬ್ಯಾಂಡ್ಗಳು ಬರುತ್ತೆ, ಅಥವಾ ಸ್ಮಾರ್ಟ್ ವಾಚ್ ಬರುತ್ತೆ, ಅಥವಾ ಮೊಬೈಲ್ ಅಲ್ಲಿ ಆಪ್ ಸಿಗುತ್ತೆ. ಮೊಬೈಲ್ ಅನ್ನ ನಿಮ್ಮ ಪಾಕೆಟ್ ಅಲ್ಲಿ ಹಾಕಿಟ್ಕೊಂಡು ಅಥವಾ ಹಿಡ್ಕೊಂಡು ನಡೆಯೋದ್ರಿಂದ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಆದ್ರೆ ಪ್ರತಿದಿನ ನಿಮ್ ಜೊತೆಗೆ ಆ ಮೊಬೈಲ್ ಇರಬೇಕು ಅಥವಾ ಆ ಸ್ಮಾರ್ಟ್ ಬ್ಯಾಂಡ್ ಇರಬೇಕು. ಸೊ ಈಗ ಅಂದ್ರೆ ಮಾಡರೇಟ್ ಲೆವೆಲ್ ಅಲ್ಲಿ 7,000 to 8,500 ಹೆಜ್ಜೆ ಪ್ರತಿದಿನ ನಡೆಯೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅನುಕೂಲ ಆಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡಬಹುದು, ಸ್ವಲ್ಪ ಮಟ್ಟಿಗೆ ತೂಕ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಜಾಯಿಂಟ್ ಫ್ರೆಂಡ್ಲಿ ಕೂಡ ಹೌದು. ನಾನು ತುಂಬಾ ಜಾಸ್ತಿ ದಪ್ಪ ಇದ್ದೀನಿ, ನನಗೆ ಬೇಗ ವೆಯ್ಟ್ ಲಾಸ್ ಬೇಕು, ನಾನು ರೆಗ್ಯುಲರ್ ಆಗಿ ವಾಕ್ ಮಾಡ್ತೀನಿ ಅಂತ ಇರೋರು ಖಂಡಿತ 10,000 to 11,000 ತನಕ ಆ ಟಾರ್ಗೆಟ್ ಅನ್ನ ಇಟ್ಕೊಂಡು 10,000 ಹೆಜ್ಜೆಯನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ನಡಿಬಹುದು. ಅಂದ್ರೆ ಈ ಟಾರ್ಗೆಟ್ ಮುಖ್ಯ ಅಲ್ಲ, ನಾನು ಎಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ, ನನ್ನ ಆರೋಗ್ಯ ಹೇಗಿದೆ, ನನಗೆ ಕೀಲ್ ನೋವುಗಳೆಲ್ಲ ಇದೆಯಾ ಇಲ್ವೋ, ಮಂಡಿ ನೋವು ಇದೆಯಾ, ಬೆನ್ನೋವು, ಕುತ್ತಿಗೆ ನೋವು ಇದೆಯಾ, ಇಷ್ಟೊಂದು ತಕ್ಷಣದಲ್ಲಿ ನಡಿಲಿಕ್ಕೆ ಆಗದೆ ಇರ್ಬೋದು. 10 ದಿನ ನಡೆದು ನನಗೆ ಮಂಡಿ ನೋವು ಜಾಸ್ತಿ ಆಯ್ತು ಅಂತ ಸ್ಟಾಪ್ ಮಾಡೋದು ಸರಿಯಲ್ಲ. ಸರಿಯಾದ ರೀತಿಯಲ್ಲಿ ನಿಧಾನಕ್ಕೆ ಪ್ರೋಗ್ರೆಸ್ ಮಾಡೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ನನಗೆ ಎಷ್ಟು ನಡೆಯಕ್ ಆಗುತ್ತೆ, ಕನ್ಸಿಸ್ಟೆಂಟ್ ಆಗಿ ಎಷ್ಟು ನಡೆಯಕ್ ಟೈಮ್ ಇದೆ, ನನಗೆ ಆ ರುಟೀನಲ್ಲಿ ಫಿಟ್ ಮಾಡಕ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಸೊ ಎಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ, ನನಗೆ ಏನಾದ್ರು ತೊಂದರೆ ಇದೆಯಾ, ನಾನು ಕಂಟಿನ್ಯೂಸ್ ಆಗಿ ಏನ್ ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ. ಸೊ ನಿಮ್ಗೆ ಮಂಡಿ ನೋವಿದೆ, ಬೆನ್ನೋವು, ಕುತ್ತಿಗೆ ನೋವಿದೆ ಅಂದ್ರೆ ನಿಧಾನವಾಗಿ ಪ್ರಾರಂಭ ಮಾಡಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕೆ ಅವಕಾಶ ಇರೋ ಕಡೆ ಕೂತ್ಕೊಳ್ಳಿ. ನೋವು ಸ್ವಲ್ಪ ಕಡಿಮೆ ಆದ್ಮೇಲೆ ಮತ್ತೆ ನಡೀರಿ. ಒಂದು 10 ನಿಮಿಷ 15 ನಿಮಿಷ ನಡೆಯೋದು, ಕೂತ್ಕೊಳ್ಳೋದು, ಈ ರೀತಿ ಮಾಡೋದ್ರಿಂದನೂ ಅನುಕೂಲ ಆಗುತ್ತೆ. ಮಂಡಿ ನೋವು ಇರೋರು ಫ್ಲಾಟ್ ಆಗಿರೋ ಕಡೆ ನಡೆಯೋದು ಬಹಳ ಮುಖ್ಯ. ಸರಿಯಾದ ಪಾದರಕ್ಷೆಯನ್ನು ಹಾಕೊಂಡು ನಡೆಯೋದು ಮುಖ್ಯ. ಹೇಗೆ ನಡಿಬೇಕು, ಸಿಂಪಲ್ ಟಿಪ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ. ವಾಕಿಂಗ್ ಮಾಡ್ಬೇಕಾದ್ರೆ ಹೆಚ್ಚಿನವ್ರು ತಪ್ಪು ಮಾಡೋದು ಇಲ್ಲಿ. ವಾಕಿಂಗ್ ನೀವು ನೋಡಿರ್ಬೋದು, ಹಲವಾರು ಜನ ವಾಕಿಂಗ್ ಮಾಡ್ಬೇಕಾದ್ರೆ ನಿಧಾನವಾಗಿ ನಡೀತಾ ಇರ್ತಾರೆ, ಆರಾಮಾಗಿ ಅಕ್ಕಪಕ್ಕದಲ್ಲಿ ಮಾತಾಡ್ಕೊಂಡು ಮನೆ ಸುದ್ದಿ ಎಲ್ಲ ಹೇಳ್ಕೊಂಡು ನಿಧಾನವಾಗಿ ವಾಕ್ ಮಾಡ್ತಿರ್ತಾರೆ, ಅಥವಾ ಒಂದು ಫೋನ್ ಹಿಡ್ಕೊಂಡು ಮಾತಾಡ್ತಾ ಇರ್ತಾರೆ, ಅಥವಾ ಫೋನಲ್ಲಿ ನೋಟಿಫಿಕೇಶನ್ಸ್ ವಾಟ್ಸ್ಆಪ್ ಮೆಸೇಜ್ ಮಾಡ್ತಾ ಅಥವಾ ನಿಧಾನವಾಗಿ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ವಾಕಿಂಗ್ ಮಾಡ್ತಾ ಇರ್ತಾರೆ. ಇದೆಲ್ಲದೂ ನಿಮ್ಮ ದೇಹವನ್ನ ಮೂವ್ ಮಾಡ್ತಾ ಇದೆ, ಆದ್ರೆ ನಿಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು, ಫ್ಯಾಟ್ ಬರ್ನಿಂಗ್ ಝೋನಿಗೆ ಬಾಡಿ ಹೋಗ್ಬೇಕು ಅಂತಂದ್ರೆ 3 ವಿಷಯ ಬಹಳ ಮುಖ್ಯ. ನಿಮ್ಮ ಹಾರ್ಟ್ ರೇಟ್ ಹೆಚ್ಚಾಗಬೇಕು, ಬ್ರೀದಿಂಗ್ ಡೀಪ್ ಆಗಬೇಕು, ನಿಮ್ಮ ದೊಡ್ಡ ಮಾಂಸಖಂಡಗಳು ಅಂದ್ರೆ ನಿಮ್ಮ ಪೃಷ್ಠಭಾಗ, ಕಾಲಿನ ಮಾಂಸಖಂಡಗಳನ್ನ ಎಂಗೇಜ್ ಮಾಡಬೇಕು. ಇದು ಯಾವಾಗ ಆಗುತ್ತೆ ಅಂದ್ರೆ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟ್ ಆಗಿರೋ ಭಂಗಿಯಲ್ಲಿ ನೇರವಾಗಿ ನಿಂತ್ಕೊಂಡು ನಮ್ಮ ಬೆನ್ನುಹುರಿ ಒಂದೇ ಲೈನಲ್ಲಿ ಇದ್ದು ಕೈಗಳನ್ನ ಜೋರಾಗಿ ಸ್ವಿಂಗ್ ಮಾಡಿಕೊಂಡು ನಮ್ಮ ಕಾಲ್ಗಳನ್ನ ಎಷ್ಟು ಫಾಸ್ಟ್ ಆಗಿ ಹಾಕಕ್ಕಾಗುತ್ತೋ ಅಷ್ಟು ಫಾಸ್ಟ್ ಆಗಿ ನಾವು ನಡೆದಾಗ ಮಾತ್ರ ಫ್ಯಾಟ್ ಬರ್ನಿಂಗ್ ಝೋನಿಗೆ ಹೋಗುತ್ತೆ. ನಿಧಾನವಾಗಿ ಪ್ರಾರಂಭ ಮಾಡಬೇಕು, ಆದ್ರೆ ನಿಧಾನವಾಗಿ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಎಷ್ಟು ಸ್ಪೀಡ್ ಜಾಸ್ತಿ ಮಾಡಬೇಕು ಅಂತಂದ್ರೆ, ನನಗೆ ಆರಾಮಾಗಿ ಒಂದು ವಾಕ್ಯವನ್ನ ಮಾತಾಡ್ಲಿಕ್ಕೆ ಆಗ್ಬಾರ್ದು. 2 to 3 ಶಬ್ದ ಹೇಳಿದ ತಕ್ಷಣ ಸ್ವಲ್ಪ ಉಸಿರು ಕಟ್ಟಬೇಕು, ಅವಾಗ ನನ್ನ ಸ್ಪೀಡ್ ಕರೆಕ್ಟ್ ಇದೆ ಅಂತ. ಹಾರ್ಟ್ ರೇಟ್ ಅನ್ನ ನೀವು ನೋಡ್ಕೋತೀರಿ ಅಂತಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಎಷ್ಟು ಇರುತ್ತೋ, ಅಂದ್ರೆ 220ರಲ್ಲಿ ನಿಮ್ಮ ಏಜ್ ಅನ್ನ ಕಳೆದ್ರೆ ಎಷ್ಟು ಹಾರ್ಟ್ ರೇಟ್ ಬರುತ್ತೋ ಅದು ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ನಿಮ್ಮ ಏಜ್ಗೆ ತಕ್ಕ ಹಾಗೆ. ಅದರ 70% ಅಷ್ಟಾದ್ರೂ ಹಾರ್ಟ್ ರೇಟ್ ಬರಬೇಕು ಅಂತ ಹೇಳ್ತೀವಿ. ಅಷ್ಟೊಂದು ಕಷ್ಟ ಪಟ್ಕೊಳ್ಳೋದಿಲ್ಲ. 2 to 3 ಶಬ್ದ ಮಾತಾಡಕ್ಕೆ ಕಷ್ಟ ಆಗ್ತೈತೆ ಅಂದ್ರೆ ಆ ಆಪ್ಟಿಮಮ್ ಸ್ಪೀಡ್ ಇದೆ ಅಂತ. ಮೊಬೈಲ್ ಅನ್ನ ನೀವು ಜೋಬಲ್ಲಿ ಇಟ್ಕೊಂಡ್ಬಿಡ್ಬೇಕು, ನೋಟಿಫಿಕೇಶನ್ಸ್ ಆಫ್ ಮಾಡಬೇಕು, ಅಥವಾ ಏರೋಪ್ಲೇನ್ ಮೋಡಲ್ ಹಾಕೊಂಡು ನಡೀತಾ ಇರಬೇಕು. ಈ ರೀತಿ ಮಾಡಿದಾಗ ಮಾತ್ರ ಕರೆಕ್ಟ್ ಆಗಿ ವಾಕಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೆಜ್ಜೆಗಳ ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಸರಿಯಾದ ರೀತಿಯಲ್ಲಿ ನಡೆಯುವಂಥದ್ದು, ಸರಿಯಾದ ಕ್ವಾಲಿಟಿಯಲ್ಲಿ ನಡೆಯುವಂಥದ್ದು ನಮ್ಮ ದೇಹಕ್ಕೆ ಹೆಚ್ಚು ಉಪಯುಕ್ತ. ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಇನ್ನಷ್ಟು ಜನರಲ್ಲಿ ಬೆಳಿಗ್ಗೆ ನಡೆದ್ರೆ ಒಳ್ಳೇದಾ, ಸಂಜೆ ನಡೆದ್ರೆ ಒಳ್ಳೇದಾ ಅಂತ. ಎರಡೂ ಒಳ್ಳೇದೇ, ಎರಡರದ್ದು ಲಾಭಗಳಿರುತ್ತೆ.
ಆದ್ರೆ ನಿಮಗೆ ಯಾವುದು ಕನ್ಸಿಸ್ಟೆಂಟ್ ಆಗಿ ನಡೆಯಕ್ಕೆ ಅನುಕೂಲ ಆಗುತ್ತೆ ಅದನ್ನ ಮುಂದುವರ್ಸೋದು ಒಳ್ಳೇದು. ಬೆಳಿಗ್ಗೆ ಎದ್ದಾಗ ಕರೆಕ್ಟ್ ಹ್ಯಾಬಿಟ್ ಅಲ್ಲಿ ಅದೇ ಟೈಮಲ್ಲಿ ಫಿಕ್ಸ್ಡ್ ಟೈಮಲ್ಲಿ ಪ್ರತಿದಿನ ನಡೆಯಕ್ಕಾಗತ್ತೆ. ಇಡೀ ದಿನ ಚೆನ್ನಾಗಿ ನಡೀಲಿಕ್ಕೆ ನಮಗೆ ಮಾನಸಿಕವಾಗಿ ಒಂದು ರೀತಿ ಉತ್ತೇಜನ ಸಿಕ್ತಾಗತ್ತೆ, ಲವಲವಿಕೆ ಸಿಕ್ತಾಗತ್ತೆ, ನಮ್ಮ ಮೆಟಬಾಲಿಸಮ್ಗೆ ಒಳ್ಳೆ ಚಾಲನೆ ಸಿಗುತ್ತೆ. ಸಂಜೆ ಹೊತ್ತು ನಡೆದ್ರೆ ಬೆಳಗ್ಗಿಂದ ಸಂಜೆ ತನಕ ನಮ್ಮ ಸ್ಟ್ರೆಸ್ ಇರುತ್ತೆ, ಸ್ಟ್ರೆಸ್ ಬಸ್ಟರ್ ಆಗಿ ಅಂದ್ರೆ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಅದು ಅನುಕೂಲ ಆಗುತ್ತೆ. ಕರೆಕ್ಟ್ ಆಗಿ ನಮ್ಮ ಪಚನ ಕ್ರಿಯೆ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಭಾರತೀಯ ಫ್ಯಾಮಿಲಿಗಳಿಗೆ ಅಂದ್ರೆ ನಮ್ಮ ಭಾರತೀಯ ಶೈಲಿಯ ಈ ಜೀವನ ಶೈಲಿಯವ್ರಿಗೆ ರಾತ್ರಿ ಊಟ ಆದ್ಮೇಲೆ ಒಂದು 15ರಿಂದ 20 ನಿಮಿಷ ನಡೆಯುವಂತದ್ದು ಒಳ್ಳೇದು. ಊಟ ಆದ ತಕ್ಷಣ ಒಂದು ಟಿವಿ ಸೀರಿಯಲ್ ಕೂತ್ಕೊಂಡು ಟಿವಿಲಿ ನೋಡೋಕ್ಕಿಂತ ಒಂದು 15-20 ನಿಮಿಷ ನಡೆದ್ರೆ, ಆರಾಮಾಗಿ ಮನೆ ಹೊರಗಡೆ ಅಥವಾ ಮನೆ ಒಳಗಡೆನೆ ಫಾಸ್ಟ್ ಆಗಿ ನಡೆದ್ರೆ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ನಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಈ ನಮ್ಮ ಶುಗರ್ ಸ್ಪೈಕ್ ಆಗದೆ ಇರೋ ರೀತಿಯಲ್ಲಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ, ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಇದು ಅನುಕೂಲ ಆಗುತ್ತೆ. ಸೊ ನಾವು ಇವತ್ತು ಎಷ್ಟು ಹೆಜ್ಜೆ ನಡಿಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ. ಅದ್ರ ಜೊತೆಗೆ ಹೇಗೆ ನಡಿಬೇಕು, ಎಷ್ಟೊತ್ತಿಗೆ ನಡೆದ್ರೆ ಅನುಕೂಲ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿದೀವಿ. ನಮ್ಮ ದೇಹ ತೂಕ ಇಳಿಸೋದ್ರ ಕಡೆ, ನಮ್ಮ ಒಳ್ಳೆ ಆರೋಗ್ಯವನ್ನ ಮೇಂಟೈನ್ ಮಾಡೋದ್ರ ಕಡೆ, ಒಳ್ಳೆ ಜೀವನ ಶೈಲಿ ಕಡೆಗೆ ವಾಕಿಂಗ್ ಮೊದಲನೇ ಹೆಜ್ಜೆ. ವಾಕಿಂಗ್ ಖಂಡಿತ ಅತ್ಯಂತ ಮುಖ್ಯ. ಆದ್ರೆ ಕೇವಲ ವಾಕಿಂಗ್ ಅಷ್ಟೇ ಸಾಕಾಗೋದಿಲ್ಲ. ವಾಕಿಂಗ್ ಜೊತೆಗೆ ಏನೇನ್ ಬೇಕು ಅನ್ನೋದನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತಂದ್ರೆ ನನ್ನ ಡಯಟ್ ಅಂದ್ರೆ ನಮ್ಮ ಆಹಾರ ಪದ್ಧತಿ ಪಥ್ಯ ಅಷ್ಟೇ ಮುಖ್ಯ. ವೆಯ್ಟ್ ಲಾಸ್ ಅಲ್ಲಿ 80% ಬಹಳ ಒತ್ತು ಕೊಡೋದು ಡಯಟ್ಗೆ, 20% ವಾಕಿಂಗ್ ಮತ್ತು ಎಕ್ಸಸೈಸ್ ಅಂತ ಹೇಳ್ಬೋದು. ಸೊ ಡಯಟ್, ಕ್ಯಾಲೋರಿಕ್ ಡೆಫಿಸಿಟ್ ಡಯಟ್ ಇರಬೇಕು. ಹೆಚ್ಚು ನಾರಿನಂಶ, ಕೆಲವೊಂದು ಪ್ರೋಟೀನ್ ಜಾಸ್ತಿ ಇರುವಂತ ಆಹಾರಗಳನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ವಿಟಮಿನ್ ಮಿನರಲ್ ಇರುವಂತಹ ಎಲ್ಲ ಬ್ಯಾಲೆನ್ಸ್ಡ್ ಡಯಟ್ ಖಂಡಿತ ಬೇಕು. ಅದನ್ನ ನಾವು ಮಾಡ್ತಾ ಇದೀವ ಅರ್ಥ ಮಾಡ್ಕೋಬೇಕು. ಹೇಗೆ ವೆಯ್ಟ್ ಲಾಸ್ ಮಾಡಬೇಕು, ಸುಲಭವಾಗಿ 21 ದಿನದಲ್ಲಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ಕೋರ್ಸ್ ಅನ್ನು ಡೆವಲಪ್ ಮಾಡಿದ್ದೀನಿ. ನೀವಿನ್ನ ಅದನ್ನ ನೋಡಿಲ್ಲ ಅಂತಂದ್ರೆ ಪಿನ್ಡ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಒತ್ತಿ ಸೇರ್ಕೋಬಹುದು. ಸುಲಭವಾಗಿ ಒಳ್ಳೆ ಈ ವೆಯ್ಟ್ ಲಾಸ್ ಅಥವಾ ಒಳ್ಳೆ ಜೀವನ ಶೈಲಿಯನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಅರ್ಥ ಮಾಡಿಸ್ಕೊಟ್ಟಿದ್ದೀನಿ. ಸೊ ಡಯಟ್ ಮುಖ್ಯ. ಅದರ ಜೊತೆಗೆ ನಮ್ಮ ಮಾನಸಿಕ ಒತ್ತಡವನ್ನ ಕಂಟ್ರೋಲ್ ಮಾಡ್ಕೋಬೇಕು. ಸರಿಯಾಗಿ ನಿದ್ದೆಯನ್ನ ಮಾಡಬೇಕು. ಒಳ್ಳೆ ಕ್ವಾಲಿಟಿ ನಿದ್ದೆ ಮುಖ್ಯ. ಸರಿಯಾಗಿ ಖುಷಿಯಿಂದ ಲವಲವಿಕೆಯಿಂದ ಜೀವನವನ್ನ ಸಾಗಿಸಿದಾಗ ಖಂಡಿತ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೋಬೇಕು. ಅದ್ರ ಜೊತೆಗೆ ಮಸಲ್ ಬಿಲ್ಡಿಂಗ್ ಇಂಪಾರ್ಟೆಂಟ್. ಅಂದ್ರೆ ಕೇವಲ ವಾಕಿಂಗ್ ಅಷ್ಟೇ ಸಾಕಾಗೋದಿಲ್ಲ. ವಾಕಿಂಗ್ ಕಾರ್ಡಿಯೋ ಎಕ್ಸಸೈಸ್, ವೇಟ್ ಟ್ರೈನಿಂಗ್ ಅಂದ್ರೆ ನಮ್ಮ ದೇಹ ತೂಕ ಇಟ್ಕೊಂಡು ಬಾಡಿ ವೇಟ್ ಎಕ್ಸಸೈಸ್ ಆಗಿರಬಹುದು ಅಥವಾ ಸ್ವಲ್ಪ ಕೆಲವೊಂದು ತೂಕಗಳನ್ನ ಇಟ್ಕೊಳ್ಳುವಂಥದ್ದು ಎಲ್ಲಾ ವಯಸ್ಸಿನವರು ಮಾಡಲೇಬೇಕಾಗಿರುವಂತ ವ್ಯಾಯಾಮ. ಅದನ್ನ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಇದೆಲ್ಲದನ್ನು ನನ್ನ ಈ ವೆಯ್ಟ್ ಲಾಸ್ ಕೋರ್ಸ್ ಅಲ್ಲಿ ನಾನು ಕರೆಕ್ಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ಇಟ್ಕೊಂಡು, ಡಯಟ್ ಆಹಾರ ಪದ್ಧತಿಯನ್ನು ಇಟ್ಕೊಂಡು, ವ್ಯಾಯಾಮಗಳನ್ನ ಮಾಡಿ ವಾಕಿಂಗ್ ಮಾಡಿದಾಗ ನಮ್ಗೆ ಖಂಡಿತ ಒಳ್ಳೆ ಜೀವನ ಶೈಲಿ ಕಡೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈ 2026ನೇ ಇಸ್ವಿಯಲ್ಲಿ ಖಂಡಿತ ಒಳ್ಳೆ ಆರೋಗ್ಯ ನಮ್ಮ ಜೊತೆ ಬರುತ್ತೆ. ಸೊ ಇದೇ ರೀತಿಯಾದಂತಹ ಸುಲಭ ಟಿಪ್ಸ್ ಗಳನ್ನ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಫ್ರೀಯಾಗಿ ನಾನು ವಾಟ್ಸ್ಆಪ್ ಅಲ್ಲಿ ಪ್ರತಿದಿನ ಟಿಪ್ಸ್ ಅನ್ನ ಕೊಡ್ತಾ ಇದ್ದೀನಿ, ಹೆಲ್ತ್ ಟಿಪ್ಸ್ ಅನ್ನ. ಸೊ ನೀವಿನ್ನ ನನ್ನ ವಾಟ್ಸ್ಆಪ್ ಗುಂಪಿಗೆ ಸೇರ್ಕೊಂಡಿಲ್ಲ ಅಂತಂದ್ರೆ ಪಿನ್ಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಗುಂಪುಗಳಿಗೆ ಸೇರ್ಕೋಬಹುದು. ಪ್ರತಿದಿನ ನಿಮ್ಗೆ 20ರಿಂದ 30 ಸೆಕೆಂಡ್ ಅಲ್ಲಿ ಸುಲಭವಾಗಿ ಓದಕ್ಕಾಗುವಂತ ಟಿಪ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ಅನ್ನ ನೀವು ಮಾಡಬೇಕು ಅಂತ ಇಷ್ಟ ಇದೆ ಅಂತಂದ್ರೆ 21 ದಿನ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅನ್ನು ಕೂಡ ನೋಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯವರಿಗೆ ತೋರಿಸಿ, ಅವ್ರಿಗೆ ಹಂಚ್ಕೊಳ್ಳಿ, ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋ ಫ್ರೀಯಾಗಿ ನೋಡಬೇಕು ಅಂತಂದ್ರೆ ವೆಯ್ಟ್ ಲಾಸ್ ಬಗ್ಗೆ ನಾನು ಮಾಡಿರುವಂತಹ ವಿಡಿಯೋಸ್ಗಳ ಪ್ಲೇ ಲಿಸ್ಟ್ ಅನ್ನ ಇಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೀವು ನೋಡಬಹುದು. ಇದೇ ರೀತಿ ನನ್ನ ಜೊತೆ ಸೇರ್ಕೋಬೇಕು ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.